ಹಾಕಿಲ್ವಾ? 6 ಗಂಟೆಗೆ ಹಾಕೋನು 7 ಗಂಟೆ ಆದ್ರೂ ಹಾಕಿಲ್ವಲ್ಲ ಇವತ್ತು. ಇನ್ನು ಈ ಥರ ಮಾಡ್ಬಿಟ್ಟ ಪೇಪರಲ್ಲಿ ನನ್ನ ಫೋಟೋ ಬರುತ್ತಲ್ಲ, ಫೇಸ್ಬುಕ್ಕಲ್ಲಿ ಹಾಕ್ಬೇಕಲ್ಲ ನಾನು. ಇವ್ರ ಹತ್ರ ಫೋನ್ ನಂಬರ್ ಇರುತ್ತೆ. ರೀ ಬನ್ನಿ ಇಲ್ಲಿ. ರೀ ರೀ ಬಂದ್ರಾ? ರೇ ನಾನು ರೀ ರೀ ಅಂತ ಶಂಕ ಹೊಡ್ಕೋತಾ ಇದ್ದೀನಿ, ನೀವು ಬಂದ್ಬಿಟ್ಟು ಆಕಾಶ ನೋಡ್ತಾ ನಿಂತ್ಕೊಂಡ್ಬಿಟ್ರೆ. ಅಯ್ಯಯ್ಯೋ, ನಿನ್ನೆ ಕಣ್ಣು ಕಾಣಿಸ್ತಾ ಇರ್ಲಿಲ್ಲ, ಇವತ್ತು ಕಿವಿನೂ ಕೇಳಿಸ್ತಾ ಇಲ್ವಾ? ಎಕ್ಸ್ಪೈರಿ ಆಗಿರೋ ಔಷಧಿಯಿಂದ ಇಷ್ಟೊಂದು ಸೈಡ್ ಎಫೆಕ್ಟಾ? ಏನ್ ಮಿಕ್ಕ ಮಿಕ್ಕ ನನ್ ಮುಖ ನೋಡ್ತಿದ್ದೀರಾ? ಏನ್ ಜೋಕ ಹೇಳ್ತಾ ಇದೀನಿ, ಏನ್ರಿ ನೀವು? ಅಲ್ಲಪ್ಪ, ನಾನು ಹೇಳಿದ್ದು ಪೇಪರ್ ನೋವು ಇನ್ನೂ ಬಂದಿಲ್ಲ. ನೀವು ಪೇಪರ್ ಅಂಗಡಿಗೆ ಹೋಗ್ಬಿಟ್ಟು 10 ಕಾಪಿ ಪೇಪರ್ ತಗೊಂಡ್ ಬನ್ನಿ. 10 ಕಾಪಿ ಪೇಪರು ನನಗ್ ಬೇಕು. ಅರ್ಥ ಆಯ್ತಾ? ಸರಿ, ನಾನು ಹೋಗಿ ರೆಡಿ ಆಗಿ ಬರ್ತೀನಿ ಅಷ್ಟರಲ್ಲಿ. ತಗೊಂಬನ್ರಿ ಹೋಗಿ. 10 ಕಪ್ ಕಾಫಿ ಇವಳು ಒಬ್ಳಿಗೇನಾ? ಇವಳು 10 ಕಪ್ ಕಾಫಿ ಯಾಕೆ ಕೇಳ್ಬಿಡ್ತೀನಿ. ಬೇಡಪ್ಪ, ಇಲ್ಲೋ ಗ್ರಾಚಾರ. ಇದಕ್ಕಿಂತ 10 ಕಾಫಿ ತಗೊಂಬಂದು ಇವಳು ಮುಂದೆ ಕುಕ್ಕದೆ ವಾಸಿ. ಏನಪ್ಪ ಇದು? ಅಂದ್ರೆ ಪೇಪರ್ ಕಾಪಿಯಲ್ಲಿ 10 ಕಾಫಿ ರೆಡಿ ಇದೆ ಕಣೆ, ಕುಡಿ. ರೀ, ನಾನ್ ಕೇಳಿದ್ದು ನ್ಯೂಸ್ ಪೇಪರ್ದು 10 ಕಾಪಿ. ಕಾಫಿ ಯಾರು ಕೇಳಿದ್ರು? ಪೇಪರ್ ಕಪ್ಪಲ್ಲೇ ತಂದಿದ್ದೀನಲ್ಲೇ. ನಾನ್ ಹೇಳಿದ್ದು ಪೇಪರ್ದು 10 ಕಾಪಿ ತನ್ನಿ ಅಂತ. ಪೇಪರ್ ಕಪ್ಪಲ್ಲಿ 10 ಕಾಫಿ ಹೇಳಿದ್ದೆ, ತಂದಿದ್ದೀನಲ್ಲ. 1 2 3 4 5 6 7 8 ನಿಮಗೆ ಕಿವಿ ಕೇಳಿಸ್ತಿಲ್ವಾ? ಕರೆಕ್ಟ್ ಆಗಿ ಹೇಳ್ಬೇಕಾ? ನೋಡಿದೆ 1 2 3. ಅಪ್ಪ ಸುಮ್ನೆ ರೀ, ನಾನು ಹೇಳಿದ್ದು ಚೌಕಸಿ. ಇವತ್ತಿನ ಪೇಪರ್ ನೀನ್ ಇಟ್ಕೊಂಡಿದ್ಯಾ ಏನು? ನನ್ನನ್ನು ಆಟ ಆಡಿಸ್ಬೇಕು ಅಂತನಾ? ಇವತ್ತು ಪೇಪರಲ್ಲಿ ನನ್ನ ಫೋಟೋ ಬಂದಿದೆ, ನಾನು ನೋಡೋದಕ್ಕೆ ಕಾಯ್ತಿದ್ದೀನಿ ಅಂತ ನಿನ್ಗೆ ಗೊತ್ತು ತಾನೆ? ಯಾಕೆ ಹಾಗೆ ಮಾಡ್ತಾ ಇದ್ಯಾ? ಮರ್ಯಾದೆಯಾಗಿ ಪೇಪರ್ ಕೊಟ್ಟು ಕಾಲಿಗೆ ಬಿದ್ದು ಸಾರಿ ಕೇಳು. ಶ್ರೀಮತಿ, 10 ಕಪ್ ಕರೆಕ್ಟ್ ಆಗಿದೆ ಕಣೆ. ಇಲ್ಲಿ ನೋಡು, 1 2 3 4 5 6 7 8 9. ವಿಷಯ ಅದಲ್ಲ. ಸಕ್ಕರೆ ಹಾಕಿದೀನಿ ಕಣೆ. ಅದಲ್ಲ ರೀ, ಬಿಸಿ ಬಿಸಿ ಆಗಿದೆ. ಸುಮ್ಮನೆ ಇರ್ತೀರಾ? 1 ನಿಮಿಷ ನೀವು ಎತ್ತು ಮಾತಾಡಬೇಡ ಕಣೆ, ಜೋರಾಗಿ ಹೇಳಿ, ಪರವಾಗಿಲ್ಲ. ಪೇಪರ್ ಕೊಡು ನನಗೆ. ಇಲ್ಲ ಮಾಯಿ, ನಾನು ನಿಮ್ ಕಾಲ್ಗೂ ಬೀಳಲ್ಲ, ನ್ಯೂಸ್ ಪೇಪರು ನಿಮ್ ಕೈ ಕೊಡಲ್ಲ. ಹೂಮ, ಬೇಕಿದ್ರೆ ನಿನಗೆ ನಿನ್ನೆ ಪೇಪರು ಮೊನ್ನೆ ಪೇಪರ್ ಕೊಡ್ತೀನಿ, ಓದ್ಕೋ. ಇವತ್ತಿನ ಮಾತ್ರ ಬೇಡ. ಪಾಪು, ನಿನ್ ಹೆಂಡತಿ ಮಾತು ಕೇಳ್ಕೊಂಡು ನನಗೆ ಪೇಪರ್ ಕೊಡದೆ ಆಟ ಆಡಿಸ್ತಿದ್ಯಾ ತಾನೆ? ನನಗೆ ಗೊತ್ತು. ನನ್ನ ಸಮಾಜ ಸೇವೆ ಫೋಟೋಗ್ರಾಫು ಪೇಪರಲ್ಲಿ ಬಂದಿದೆ ಅಂತ ನಿಮ್ಗೆಲ್ಲ ಹೊಟ್ಟೆ ಉರಿನಾ? ಪ್ಲೀಸ್ ಮಾಯಿ, ದಯವಿಟ್ಟು ನಿಮ್ ಕೈ ಮುಗಿತೀನಿ, ಇವತ್ತಿನ ನ್ಯೂಸ್ ಮಾತ್ರ ಓದ್ಬೇಡಿ. ಹೂಮಾ, ಸ್ವೀಟು ಹೇಳ್ತಿರೋದ್ ಸರಿ. ನೀನ್ ಆ ನ್ಯೂಸ್ ಓದಿದ್ರೆ ಅಪ್ಸೆಟ್ ಆಗ್ತೀಯ, ಆಮೇಲೆ ನೀನನ್ ಸೆಟಪ್ ಮಾಡೋದು ತುಂಬಾ ಕಷ್ಟ ಆಗತ್ತೆ. ನಾನು ಆ ನ್ಯೂಸ್ ನೋಡ್ತೀನಿ, ಫೇಸ್ಬುಕ್ ಅಲ್ಲಿ ಪೋಸ್ಟ್ ಮಾಡ್ತೀನಿ, ಫೇಮಸ್ ಆಗೇ ಆಗ್ತೀನಿ. ಇದೆಲ್ಲ ನಿಮ್ಗೆ ಗೊತ್ತು, ಅದಕ್ಕೆ ಹೊಟ್ಟೆ ಉರಿ. ನನಗೆ ಗೊತ್ತು ಕೊಂಡ್ರೋ. ಶ್ರೀಮತಿ, 10 ಕಪ್ ಕರೆಕ್ಟ್ ಆಗಿದೆ ಕಣೆ. 1 2 3 4 5 6 7 8. ಇದೇನ್ರಿ ಇದು? ನಿನ್ನೆ ಅಲ್ಲೆಲ್ಲ ನೋಡ್ಕೊಂಡು ಮಾತಾಡ್ತಿದ್ರಿ, ಇವತ್ತು ಕಿವಿನೇ ಕೇಳಿಸ್ತಾ ಇಲ್ವಾ? ಶ್ರೀಮತಿ, ಏನು ಮೂಲೆ ಅಂಗಡಿಯಿಂದಾನೆ ತಂದಿರೋದು ಕಪ್ನ. ಅಯ್ಯೋ ಸುಮ್ಮನೆ ಇರಿ. ಪೇಪರ್ ಕೊಡು ನನಗೆ, ಕೊಡಿ. ಏನಂದೆ ಯಾವಾಗ್ಲೇ? ಕರೆಕ್ಟ್ ಆಗಿದೆಯಪ್ಪ. 1 2 3 4 5 6 7 8 9 10. ಕೊಡಿಲಿ ಪೇಪರ್. ಇಲ್ಲ. ಎಲ್ಲಿದೆ ಪೇಪರ್? ಗೊತ್ತಿಲ್ಲ. ಪೇಪರ್ ಎಲ್ಲಿ? ಗೊತ್ತಿಲ್ಲಮ್ಮ. ಗೊತ್ತಿಲ್ಲ. ಪೇಪರ್ ಶ್ರೀಹರಿ, ನಿಮ್ಮ ಅಣ್ಣನ ಹತ್ರ ಪೇಪರ್ ಇಸ್ಕೊಡು ನನ್ಗೆ. ಪಾಪಣ್ಣ, ಸುಮ್ನೆ ಪೇಪರ್ ಕೊಟ್ಬಿಡು, ಇಲ್ಲಾಂದ್ರೆ ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಇದ್ರಲ್ಲಿ ಏನ್ ಮ್ಯಾಟ್ರ್ ಇದೆಯೋ ಅದನ್ನ ಓದಿದ್ರೆ ನೀನ್ ತಲೆ ತಿರುಗಿ ಬಿದ್ದೋಗ್ತೀಯಾ. ಇದ್ರಲ್ಲಿರೋ ವಿಷಯ ನಿನಗೆ ಗೊತ್ತಿಲ್ಲ, ಸುಮ್ನೆ ಇರು. ನಿಮ್ಮಿ, ನಿನಗೆ 500 ರೂಪೀಸ್ ಕೊಡ್ತೀನಿ. ಛೂ, ಆ ಕಡೆಯಿಂದ ಅಟ್ಯಾಕ್ ಮಾಡು, ನಾನು ಈ ಕಡೆಯಿಂದ ಅಟ್ಯಾಕ್ ಮಾಡ್ತೀನಿ. ರೆಡಿ? ಪೇಪರ್ ಕಿತ್ಕೊಳ್ಳೇಬೇಕು. 1 2 3 ಅಟ್ಯಾಕ್. ಒಂದು 2 3 4 5 6 1 ನಿಮಿಷ. ಓದಿ. ಬೀದಿ ನಾಯಿಗಳು ಕಚ್ಚಿ ಬಾಲಕನಿಗೆ ಗಾಯ. ಬೀದಿ ನಾಯಿ ವಿಷಯ ಅಲ್ಲ, ನನ್ನ ವಿಷಯ ಓದಿ.
ಬೀದಿ ನಾಯಿಗಳು ಕಚ್ಚಿ ಬಾಲಕನಿಗೆ ಗಾಯ. ಬೀದಿ ನಾಯಲ್ಲ ನಂದು, ನನ್ ಮುಖ ಬಂದಿದ್ಯಾ ನೋಡ್ರಿ. ಬೀದಿ ನಾಯಿಗಳು ಕಚ್ಚಿ ನನ್ ಮುಖ, ನಂದು ನ್ಯೂಸು. ಸಖತ್ತಲ್ಲ, ಸೂಪರ್ ಆಗಿದ್ದೀನಲ್ಲ ನಾನು. ಹಿಂಗೆ ಸಗದ ಕಟ್ತಿದ್ದೀನಲ್ಲ. ಚೊಕಸಿ ಒಂದು ನಿಮಿಷ ಇದೀನಿ ಇಟ್ಕೋ. ನಂಗೆ ಗೊತ್ತು ನಿಮ್ಗೆ ನನ್ನ ಫೋಟೋ ನೋಡಿ ಹೊಟ್ಟೆ ಉರಿತಾ ಇದೆ ಅಂತ. ಪ್ಲೀಸ್ ಓದ್ಬೇಡಮ್ಮ, ಪಾಪು ದಯವಿಟ್ಟು ಕೈ ತೆಗಿ ಪ್ಲೀಸ್. ಪ್ಲೀಸ್. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀನಿ ನಾನು ಅಂತ. ಬರಬೇಕಾಗಿದ್ದಾನೆ ಶ್ರೀಮತಿ ಪಾಂಡುರಂಗ ಅವರಿಗೆ ಬರಬೇಕಾಗಿದ್ದಾನೆ. ಏನ 45 ಕಂಡು ಸರದ್ರೂಪಿಯಾಗಿದ್ದು ಗೋಧಿ ಬಣ್ಣನವನಾಗಿರ ಬೆಂಗಲ ಮಾಡ್ತೀನಿ ಅವನಿಗೆ. ಹಲೋ ರೇ, ಸಹಾಯ ಮಾಡಿದವ್ರು ಫೋಟೋ ಹಾಕ್ತಿವಿ, ಹಾಗೆ ಬರಿತೀವಿ, ಹೀಗೆ ಬರಿತೀವಿ ಅಂತ ಹೇಳಿ ಏನ್ರಿ ಎಡ್ವರ್ಟ್ ಮಾಡಿರೋದು ನೀವು? ನಮ್ಮಮ್ಮ ಮದುವೆಗಿದ್ದಾರೆ ಅಂತ ಬರ್ತಿದ್ದೀರಾ? ಇನ್ಯಾವುದೋ ಹುಡುಗಿ ಫೋಟೋ ಕೆಳಗೆ ಪರ್ಸ್ ದಾನ ಮಾಡಿದ ಸತ್ಯವತಿ ಅಂತ ಬರೀತೀರೇನ್ರಿ ನೀವು? ಸಾರಿ ಸರ್, ನಿಮಗ 30,000 ಸಿಕ್ಕಿತ್ತಲ್ಲ, ಅದು ಮ್ಯಾಟ್ರಿಮೋನಿಗೆ ಅಂತ ಹುಡುಗಿ ಫೋಟೋ ಸಮೇತ ಕೊಟ್ಟಿದ್ದು. ನಿಮ್ ಫೋಟೋ ಅವ್ರ ಫೋಟೋ ಇಬ್ರದ್ದು ಕನ್ಫ್ಯೂಷನ್ ಅಲ್ಲಿ ಮಿಸ್ಟೇಕ್ ಆಗ್ಬಿಟ್ಟಿದೆ. ನಾಳೆ ಬರೋ ಪತ್ರಿಕೆಯಲ್ಲಿ ಸರಿ ಮಾಡ್ಬಿಡ್ತೀವಿ, ದಯವಿಟ್ಟು ಕ್ಷಮಿಸ್ಬಿಡಿ. ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಏನ್ ಸರ್ ಅಷ್ಟೊಂದು ಸೀರಿಯಸ್ ಆಗಿ ನ್ಯೂಸ್ ಪೇಪರ್ ಓದ್ತಿದ್ದೀರಾ? ಏನಿದೆ ಸುದ್ದಿ ಅದ್ರಲ್ಲಿ? ಅದ್ರಲ್ಲಿ ಏನ್ರಿ ಇರುತ್ತೆ ಸುಡುಗಾಡು? ಸರ್ ನಿಮ್ ಮುಖ ನೋಡಿದ್ರೆ ಏನೋ ವಿಶೇಷ ಇರುತ್ತೆ ಅನ್ಸುತ್ತೆ ಸರ್. ನೋಡ್ರಿ ಇಲ್ಲಿ ನೋಡ್ರಿ, ಎಂತ ಅನಾಹುತ ಆಗಿದೆ. ಸರ್ ದಿನಕ್ಕೆ 100 ಅನಾಹುತ ಆಗ್ತಾ ಇರುತ್ತೆ ಬಿಡಿ ಸರ್. ಅಪ್ಪ, ಇದು ನಮ್ ಪಾಂಡು ಮನೆ ವಿಷಯ. ಪಾಂಡು ಮನೆ ವಿಷಯ. ಅಯ್ಯೋ, ಇದೇನ್ ಸರ್, ಶ್ರೀಮತಿ ಒಳ ಬೇಕಾಗಿದೆ ಅಂತ ಬರ್ತಿದ್ದಾರೆ ಸುಡುಗಾಡು. ಏನ್ ಸರ್ ಇದು? ಪಾಪ ನಿನ್ನೆ ಪಾಂಡು ಸರು ಕಣ್ಣೂರಿ ಅಂತಿದ್ರು, ಅಷ್ಟಕ್ಕೆ ಶ್ರೀಮತಿ ಅವರು ಬೇರೆ ಮದ್ವೆ ಆಗಕ್ ಹೊರಟ್ಬಿಡದ? ಅದಕ್ಕೇನಾರಿ ಹೇಳೋದು ಕಲಿಗಾಲ ಅಂತ. ಪಾಂಡು ಇನ್ನೂ ಬಂದಿಲ್ವಾ? ಸರ್ ನಾನು ಈಗಲೇ ಪಾಂಡು ಸರ್ ಮನೆಗೆ ಹೋಗಿ ಅವ್ನ್ ಕರ್ಕೊಂಬಂದ್ಬಿಡ್ಲಾ ಸರ್? ಇಂಥ ವಿಷಯ ಪೇಪರ್ನಲ್ಲಿ ಬಂದಿದೆ, ಅವ್ರ ಸ್ಥಿತಿ ಹೇಗಿರುತ್ತೆ ಅಂತ ನನಗೆ ಅರ್ಥ ಆಗುತ್ತೆ. ಸಮಾಧಾನ ಆದ್ಮೇಲಿಂದ ಆಫೀಸಿಗೆ ಬರಲಿ ಬಿಡೆಯ. ಆದ್ರೆ ಸರ್ ಆದ್ರೆ ಗಿದ್ರೆ ಎಲ್ಲ ಆಮೇಲೆ ಸುಮ್ಮನೆ ಕೆಲಸ ಮಾಡ್ರಿ. ಪಾಂಡು ಸರ್ ಖುಷಿಯಾಗಿರ್ತಾರೆ ಬಿಡಿ ಸರ್. ಆ ಯಮ್ಮನ್ ಕೈಲಿ ಪಾಂಡು ಸರ್ ಸಿಕ್ಕಾಕೊಂಡು ಬ್ಯಾಸ್ಕೆಟ್ ಬಾಲ್ ಆಗ್ಬಿಟ್ಟಿದ್ರು. ಏನು ಹೇಳ್ತಾ ಇದ್ಯಾ ಸಿಂಗಯ್ಯ ನೀನು? ಅಯ್ಯೋ, ಇಡೀ ವಿಷಯ ಊರಿಗೆ ಗೊತ್ತು, ನಿಮಗ್ ಗೊತ್ತಿಲ್ವಾ ಸರ್ ಅವ್ರ ರೊಮ್ಯಾನ್ಸ್? ರೊಮ್ಯಾನ್ಸ್ ಏನ್ ಸರಿಯಾಗಿ ಹೇಳ ನೀನು? ಯಮ್ಮನ್ ಖುಷಿ ಆದ್ರೂ ಪಾಂಡು ಸರ್ನ ಬಾಲ್ಕನಿಯಿಂದ ಬಿಸಾಕ್ತಾರೆ. ಬೇಜಾರಾಗ್ತಿದ್ರೆ ಆಫೀಸಿಂದ ಕರ್ಸ್ಕೊಂಡು ಪಾಂಡು ಸರ್ನ ಕೆಳಗಡೆ ಬಿಸಾಕ್ತಾರೆ ಸಾ. ಈಗ ಆ ಕಾಟ ತಪ್ಪು. ಪಾಂಡು ಸರ್ ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡ್ಕೊಳ್ಳಿ. ಇದು ಖುಷಿ ವಿಷಯ ಅಲ್ವಾ ಸಾ? ಇರಿ, ವಿಷಯ ಏನು ಅಂತ ಫೋನ್ ಮಾಡಿ ತಿಳ್ಕೊಂಡ್ ಬರ್ತೀನಿ. ಪಾಂಡುಗೆ ಇನ್ನೊಂದು ಮದುವೆನೋ? ಇಂಥ ಚಾನ್ಸು ಬರೀ ಮದುವೆ ಆದ ಗಂಡಸರಿಗೂ ಮಾತ್ರ ಅಲ್ಲ, ಮದುವೆ ಆದ ಹೆಂಗಸರಿಗೂ ಇದೆ ಅಂತ ಆಯ್ತು. ಸರ್ ಈ ಚಾನ್ಸ್ ನನಗೂ ಸಿಗುತ್ತಾ ಸರ್? ಅಲ್ಲ ಸರ್, ನಿನ್ನೆ ಪಾಂಡು ಕಣ್ಣು ತೊಂದರೆ ಆಗಿದೆ ಅಂತ ಮನೆಗೆ ಹೋದ. ಆದ್ರೆ ಇವತ್ತು ಅವ್ರ ಸಂಸಾರದ ಕಣ್ಣೆ ಕಳ್ಕೊಂಡ್ಬಿಟ್ರಲ್ಲ ಸರ್ ಸುಡುಗಾಡು. ಪಾಂಡು ಕೂಡ ಆಗ್ಬಿಟ್ನ. ಕಲಿಗಾಲ ಪಾಪ. ಪಾಂಡು ಕಣ್ಣು ಸರೋದ್ರೆ ಸಾಕಪ್ಪ. ಅಲ್ಲ ಸರ್, ಪಾಂಡು ಇನ್ನೂ ಬದುಕಿರ್ಬೇಕಾದ್ರೆ ಅವರಿಬ್ಬರಿಗೂ ಡೈವೋರ್ಸೂ ಆಗದೆ ಶ್ರೀಮತಿ ಅವರು ಇನ್ನೊಂದು ಮದುವೆ ಹ್ಯಾಕ್ ಸಾರ್ ಮಾಡ್ಕೋತಾರೆ? ಅದು ಅಲ್ಲದೆ ಈ ವಯಸ್ಸಲ್ಲಿ ಆಯಮ್ಮನ್ ಯಾರು ಸಾರ್ ಮದುವೆ ಆಗ್ತಾರೆ ಸುಡುಗಾಡು? ಹಂಗ ಹೇಳ್ಬೇಡಿ ಸಾ. ನಾನು ಪಾಂಡು ಸರ್ಗೆ ಫೋನ್ ಮಾಡಿ ಕೇಳಿದೆ, ವಿಷಯ ನಿಜ ಅಂತ. ನಿಜನಾ? ಆ ಯಮ್ಮನ್ ಮದುವೆ ಮಾಡ್ಕೊಳ್ಳಕ್ಕೆ ಗಂಡುಗಳು ಸಾಲ ಕ್ಯೂ ನಿಂತ್ಕೊಂಡ್ಬಿಟ್ಟಾರೆ. ಪಾಂಡು ಸರ್, ನಾವೆಲ್ಲ ಪಾಂಡು ಸರ್ ಮನೆಗೆ ಹೋಗಿ ಸಮಾಧಾನ ಮಾಡೋಣ. ನಾವೆಲ್ಲ ಹೋಗಿ ಏನ್ರಿ ಸಮಾಧಾನ ಮಾಡೋದು? ಅವ್ರ ಮನೆ ಸಂಸಾರ ಅವ್ರು ಸರಿ ಮಾಡಬೇಕು. ಈಗ ನಮ್ ಭಾಷೆ ಇಲ್ವಾ? ಇವ್ರ ಹೆಂಡತಿ ಎಷ್ಟೇ ಕಷ್ಟ ಕೊಟ್ರು ಅಡ್ಜಸ್ಟ್ ಮಾಡ್ಕೊಂಡು ಅನುಭವಿಸ್ತಾ ಇಲ್ವಾ? ಸುಡುಗಾಡು, ಎಲ್ಲಾರ ಮನೆ ದೋಸೆನು ತೂತೆ. ಆದ್ರೆ ನಿಮ್ ಮನೆ ಕಾವ್ಲಿನೇ ತೂತಲ್ವಾ ಸರ್? ಸಿಂಗಯ್ಯ ಹಾಕಿ ಹೇಳಿದ್ರು. ಇದ್ದಂಗೆ ಹೇಳ್ಬೇಕು ಅಂತ ನಮ್ ಭಾಷೆ ಹೇಳ್ಕೊಟ್ಟಿಲ್ವಾ? ಈಗ ನೋಡಿ, ನಮ್ ಭಾಷೆ ಹೆಂಡತಿ ಇನ್ನೂ ಚಿಕ್ಕ ವಯಸ್ಸು.
ಇನ್ನೊಂದು ಮದುವೆ ಮಾಡ್ಕೋತೀನಿ ಅಂತ ಜಾಹೀರಾತು ಕೊಟ್ಟರು ಕೊಡ್ಬೋದು. ಬಾಸ್ ಡೈವರ್ಸ ನೋಡ್ರಿ ಎಲ್ಲ ನೋಡಿ ಕಾಮ್ ಚೋರ್ಸ್ ಹೋಗಿ ಏನ್ ಮಗ ನೋಡೋದು. ಶೃಂಗೇರಿಯಲ್ಲಿ 9ರಿಂದ ಶರನ್ನವರಾತ್ರಿ ಉತ್ಸವ. ಪಾಲಕಿಯರ ಕುಟುಂಬಕ್ಕೆ ಅಪ್ಪ ಡಾಕ್ಟರ್ಗೆ ಫೋನ್ ಮಾಡಿದ್ಯಾ? ಫೋನ್ ಮಾಡಿದ್ದೆ ಕಣೋ. ಪೊರಕೆ ಬ್ರಷ್ ತಗೊಂಡ್ಬಂದು ಟ್ಯಾಂಕ್ ನ ಕ್ಲೀನ್ ಮಾಡ್ತಾರಂತೆ. ಬಿಸಿಲಿಗೆ ನೀರು ಪಾಚಿ ಕಟ್ಕೊಂಡ್ಬಿಡುತ್ತೆ. ಅಪ್ಪ ಡಾಕ್ಟರ್ ಯಾಕಪ್ಪ ಟ್ಯಾಂಕ್ ಕ್ಲೀನ್ ಮಾಡ್ಬೇಕು? ಇನ್ಯಾರು ಮಾಡ್ತಾಳಪ್ಪ? ನಿಮ್ಮಮ್ಮ ಮಾಡ್ತಾಳ. ಮೇಲ್ ಹತ್ತಿ ಕ್ಲೀನ್ ಮಾಡಕ್ಕೆ ನಮ್ ಕೈಲಿ ಆಗೋದಿಲ್ಲಪ್ಪ. ಅದಕ್ಕೆ ಫೋನ್ ಮಾಡಿ ಯಾರನ್ನಾದ್ರೂ ಕಳಿಸು ಅಂತ ಹೇಳಿದೀನಿ. ಶ್ರೀಹರಿ ಡಾಕ್ಟರ್ ಫೋನ್ ಮಾಡಿದ್ದಾರೆ ಅಂತ ಅನ್ಕೊಂಡ್ರೆ ಮಾಡೇ ಇಲ್ವಲ್ಲ ಅವರು? ಎಲ್ಲಿ ಅವರು? ಇಲ್ಲ ಇದ್ದಾರೆ, ಬನ್ನಿ ಸರ್. ಸರ್ ಎಚ್ಚು ತಪ್ಪಿದ್ದಾರೆ, ಬನ್ನಿ ಸರ್, ಬನ್ನಿ ಸರ್. ಅಂತಿಮ ವರದಿ ಸಲ್ಲಿಸಿದ ಆಯೋಗ. ಮೈ ಗಾಡ್, ನಾನು ಬರೋಕ್ ಮುಂಚೆ ಹೀಗಾಗೋಯ್ತಾ? ಇದಾರ ಹೋಗ್ಬಿಟ್ರಾ? ಎಲ್ಲೂ ಹೋಗಿಲ್ಲ, ಇಲ್ಲೇ ಇದ್ದಾರೆ. ಶಾಕ್ ಸ್ವಲ್ಪ ಪ್ರಜ್ಞೆ ತಪ್ಪಿದ್ದಾರೆ ಅಷ್ಟೇ. ಮದುವೆ ವಿಷಯ ಸಂತೋಷದ ಜೊತೆ ಶಾಕ್ ಕೂಡ ತಂದಿರಬಹುದು. ರೀ ದೂರ ಹೋಗ್ರಿ, ಗಾಳಿ ಆಡ್ಬಾರ್ದೇನೋ. ಹಾಗೆ ಒಂದು ಲೋಟ ನೀರು ತಗೊಂಡ್ ಬನ್ನಿ. ಡ್ರಿಂಕ್ ಮಾಡಕ್ಕ? ಸ್ನಾನ ಮಾಡಕ್ಕೆ. ಬರ್ರೆ. ಇವ್ರು ಹೊಸ ಡಾಕ್ಟ್ರು, ಇವ್ರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಬರುತ್ತಾ ಅಥವಾ ಡೈರೆಕ್ಟ್ ಆಗಿ ಸ್ಮಶಾನಕ್ಕೆ ಕಳಿಸ್ಬಿಡ್ತಾರ? ನಾನು ಯಾರ ಕೈ ಹಿಡಿದ್ರು ಸೌಂಡೇ ಬರ್ತಿರ್ಲಿಲ್ಲ. ಆದ್ರೆ ಈ ಕೈ ಹಿಡಿದ ತಕ್ಷಣ ಒಳ್ಳೆ ಸೌಂಡ್ ಬರ್ತಾ ಇದೆ. ಅದು ನಾನು ಒಂದು ಸಲ ಕೈ ಹಿಡಿದ್ರೆ ಬಿಡೋ ಮಗನೇ ಅಲ್ಲ. ನೋಡಿ, ವೈಲಿನ್ ಸೌಂಡು ಕಿವಿಲಿ ಎಷ್ಟು ಚೆನ್ನಾಗಿ ಕುಯ್ತಾ ಇದೆ. ನಮ್ಗೇನು ಕೇಳಿಸ್ತಾನೆ ಇಲ್ವಲ್ಲ? ಅದು ನಿಮ್ಗೆ ಯಾರಿಗೂ ಕೇಳಿಸಲ್ಲ. ಇದು ನಮ್ಮಿಬ್ರಿಗೂ ಮದುವೆ ಒಪ್ಪಿಗೆ ಆಗಿದೆ ಅಂತ ನಾಡಿ ಕೊಡ್ತಾ ಇರೋ ಸೂಚನೆ.